ಪ್ರಧಾನ್ ರಮೇಶ್ ಅವ್ರು ಹೇಳಿ, ಈಗ ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ ನಾನು. ಮೇಡಮ್ ಏನು ಗೊತ್ತಾ, ಈ ಪಲ್ಟಿ ಸರ್ಕಾರ ಜನರ, ಮಾಧ್ಯಮದ ಹಾಗೂ ಪ್ರತಿಪಕ್ಷಗಳ ಏನು ವಿರೋಧ ಇತ್ತು ಅದರಿಂದಾಗಿ ಎಚ್ಚೆತ್ಕೊಂಡು ಇವಾಗ ಇವರೇನು ಹೇಳ್ತಿದ್ದಾರೆ, ಇಲ್ಲ ನಾವು ಅದನ್ನ ಮಾರುವಂತ ಪರಿಸ್ಥಿತಿ ಬರಲ್ಲ ಅಂತ ಹೇಳಿದಾರಲ್ಲ. ನಮ್ಮ ಎಲ್ಲರ ಜನರ, ಮಾಧ್ಯಮಗಳ ಹಾಗೂ ಪ್ರತಿಪಕ್ಷಗಳ ಒತ್ತಡದಿಂದಾಗಿ ಅವರು ಪಲ್ಟಿ ಹೊಡೆದಿದ್ದಾರೆ. ಅದಕ್ಕೆ ಧನ್ಯವಾದ ಹೇಳೋಣ. ಅದಕ್ಕೆ ಮಾಧ್ಯಮಗಳಿಗೆ, ರಾಜ್ಯದ ಜನತೆಗೆ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ನಂಬರ್ 1. ಎರಡನೇದಾಗಿ ಇವರು ಇದು ಯಾರೋ ಬಿಜೆಪಿಯವರು ಅಥವಾ ಇವರು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು. ಇವತ್ತು ಯಾವುದೋ ಒಂದು ಖಾಸಗಿ ಮಾಧ್ಯಮದಲ್ಲಿ ಬಂದಿರುವಂತದ್ದು, ಬಳಕೆಯಾಗದ ವರಮಾನ ಮೂಲಗಳಿಂದ ಪ್ರತಿ ಆರ್ಥಿಕ ವರ್ಷದಲ್ಲಿ 5,000 ಕೋಟಿಯಷ್ಟು ಹೆಚ್ಚುವರಿ ವರಮಾನ ಸಂಗ್ರಹಿಸಲು ಸರ್ಕಾರ ಬಯಸಿದೆ ಎಂದು ಹಣಕಾಸು ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ LK ಆತಿಕ್ ಅವರು ತಿಳಿಸಿದ್ದಾರೆ ಅಂತ ಹೇಳಿದರು. ಇಲ್ಲಿ 2 ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು, ಆತಿಕ್ ಅವರು ಬಿಜೆಪಿ ಅಥವಾ ಬೇರೆ ಮಾಧ್ಯಮಗಳು ಅವರು ಹೇಳ್ದಾಗ ಕೇಳ್ತಾರ, ಸರ್ಕಾರ ಹೇಳ್ದಾಗ ಕೇಳ್ತಾರ? 2, ಅವರು ಸರ್ಕಾರ ಹೇಳಿದ್ದನ್ನ ಕೇಳಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಈ ಒಂದು ಆಡಳಿತ ಮಷಿನರಿ ಏನಿದೆ ಅದ್ರ ಮೇಲೆ ನಿಯಂತ್ರಣ ಇಲ್ಲ. ಆದ್ರಿಂದಾಗಿ ಅವರು ಒಳ್ಳೆ ರೀತಿಯಲ್ಲಿ ಅವರು ರಾಜೀನಾಮೆ ಕೊಟ್ಟು ಹೋಗೋದು ಬೆಟರು ಅಂತ ಹೇಳಿಕ್ ಬಯಸ್ತೀನಿ. ನಂಬರ್ 3 ಏನಂತ ಹೇಳಿದ್ರೆ, ಇವರು ಅಮೆರಿಕ ಜೊತೆ ಕಾಂಪೀಟ್ ಮಾಡಲ್ಲ, ಪಾಕಿಸ್ತಾನ ಜೊತೆ ಕಾಂಪೀಟ್ ಮಾಡ್ತಾರೆ, ಬಾಂಗ್ಲಾದೇಶದ ಜೊತೆ ಕಾಂಪೀಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ನಮ್ಮ ಸರ್ಕಾರ ಬಂದಾಗ ಇಡೀ ಪ್ರಪಂಚದಲ್ಲೇ ದೇಶದ ಆತ್ಮಗೌರವವನ್ನ ಯಾವ ರೇಂಜಿಗೆ ತಗೊಂಡೋಗಿದ್ದೇವೆ ಅನ್ನುವಂಥದ್ದು ದೇಶಕ್ಕೆ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ. ಅಷ್ಟೇ ಅಲ್ಲ, ಭಯೋತ್ಪಾದಕರಿಗೆ ನಾವು ನುಗ್ಗಿ ಪಾಕಿಸ್ತಾನಕ್ಕೆ ನೀವು ಮಾತಾಡುವಾಗ್ಲೂ ನಾನು ಇದೇ ತರ ಡಿಸ್ಟರ್ಬ್ ಮಾಡ್ತೀನಿ. ಬೇಕಾದ್ರೆ ನೋಡಿ, ನನಗೇನು ಮಧ್ಯೆ ಮಾತಾಡಕ್ ಬರಲ್ಲ ಅಂತಲ್ಲ ನೋಡಿ. ಅದನ್ನ ಕಲ್ತ್ಕೊಳ್ಳಿ. ಡಿಸ್ಟರ್ಬ್ ಆಗ್ತಿದ್ದೀರಾ? ಇದೇ ಕಾಂಗ್ರೆಸ್ ಇವಾಗ ನಿಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಚೈನಾ ಜೊತೆಲಿ ಯುದ್ಧ ಆಗಿರ್ಲಿಲ್ವಾ? ಬಾಂಗ್ಲಾದೇಶ ಜೊತೆ ಯುದ್ಧ ಆಗಿರ್ಲಿಲ್ವಾ? ಪಾಕಿಸ್ತಾನ ಜೊತೆ ಯುದ್ಧ ಆಗಿರ್ಲಿಲ್ವಾ? ಇವಾಗ ಒಂದ್ ನಿಮಿಷ ನೀವು ಹೇಳಿದ್ದೀರಿ, ಇವಾಗ ನಾವ್ ಹೇಳುವಾಗ ನೀವು ಕೇಳ್ಕೊಂಬಿಡಿ. ಇದೇ ಪಾಕಿಸ್ತಾನ್ ಇವತ್ತಿಗೂ ನೋವಾಗುತ್ತೆ. ಪಾಕಿಸ್ತಾನ್ POK ಹೋಗಿದ ಜವಾಬ್ದಾರಿ ನೀವು ಕಾಂಗ್ರೆಸ್. ಅವಾಗ ಎಲ್ಲೋಗಿತ್ತು ನಿಮ್ ಸ್ವಾಭಿಮಾನ? ಇಲ್ಲಿವರೆಗೂ ಇಷ್ಟು ವರ್ಷ ಆಡಳಿತ ಮಾಡಿದ್ದೀರಿ, ರೂಲ್ ಮಾಡಿದ್ದೀರಿ, ಯಾಕೆ ವಾಪಸ್ ಪಡೆಯಕ್ಕಾಗಿಲ್ಲ? ಆ ಯೋಗ್ಯತೆ ಇರ್ಲಿಲ್ವಾ ನಿಮ್ಗೆ? ಆಯ್ತು, ಇವಾಗ ಹೇಳ್ತಾ ಇದೀರಲ್ಲ ಚೈನಾ ನುಗ್ಗಿದಾನೆ ಅಂತ. ಇವಾಗ ನೀವ್ ಯಾಕೆ ಮಾಡಿಲ್ಲ? ಬೇರೆ ಮಾತಾಡೋದಲ್ವಾ? ಇನ್ನೊಂದು ಪಾಯಿಂಟ್, ಸಿದ್ದರಾಮಯ್ಯನವರು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಆವಾಗ ಒಂದು ಟ್ವೀಟ್ ಮಾಡಿದ್ರು, ನಮ್ಮ ಸರ್ಕಾರ ಇದ್ರೆ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ₹10 ಕಡಿತ ಮಾಡ್ತೇವೆ ಅಂತ. ಏನ್ ಮಾಡಿದ್ರು? ಸರ್ಕಾರಕ್ಕೆ ಬಂದ ನಂತರ ₹3.5 ಜಾಸ್ತಿ ಮಾಡಿದ್ದಾರೆ. ಅಂದರೆ ಇವ್ರೇನು ಯಾವತ್ತೂ ಎದೆ ತಟ್ಕೊಂಡು ಹೇಳ್ತಾರಲ್ಲ, ನಮ್ ನುಡಿದಂತೆ ನುಡಿದಿದ್ದೇವೆ ಅಂತ ಹೇಳ್ಕೊಂಡು, ಅವರ ನುಡಿ ಒಂದು ನಡೆ ಒಂದು ಇದರಲ್ಲೇ ಗೊತ್ತಾಗ್ತಾ ಇದೆ. ಆದ್ರಿಂದಾಗಿ ಇದು ಒಂದು ಪಲ್ಟಿ ಸರ್ಕಾರ. ಇವತ್ತು ಈ ಆಸ್ತಿಯನ್ನ ಮಾರೋಕೇನು ಹೊರಟಿದ್ರು, ನಮ್ಮ ಪ್ರತಿಪಕ್ಷಗಳ ಹಾಗೂ ಜನರ ಹಾಗೂ ಮಾಧ್ಯಮಗಳ ಕಲೆಕ್ಟಿವ್ ವಿರೋಧ ಹಾಗೂ ಈ ಒಂದು ಪ್ರಯತ್ನದಿಂದಾಗಿ ಅವರು ಹಿಂದೆ ಹೋಗಿದ್ದಾರೆ. ಅದಕ್ಕೆ ಜನರಿಗೆ ಹಾಗೂ ಮಾಧ್ಯಮಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಕ್ ಬಯಸ್ತೀನಿ. ಎಸ್ ಅಹ್ಮದ್ ಸರ್ ಹೇಳಿ. ಸೈಯದ್ ಅಹ್ಮದ್ ಸರ್, ಈಗ ಹೇಳ್ತಾ ಇದ್ರು ಅವರು, ನಾವು ಯಾವುದನ್ನು ಕೂಡ ಮಾರ್ತಾ ಇಲ್ಲ, ಅದು ಯಾವುದೋ ಊಹಾಪೋಹದ ಹೇಳಿಕೆಗಳು ಅಂತ. ನಾನು ಆಲ್ರೆಡಿ ಅವ್ರಿಗೆ ಹೇಳಿದೆ, ಮಾಧ್ಯಮಗಳು ಊಹಾಪೋಹದ ಹೇಳಿಕೆಗಳಿಗೆ 1 ಗಂಟೆಗಳ ಕಾಲ ನಾವು ಟೈಮ್ ವೇಸ್ಟ್ ಮಾಡಕ್ ನಮಗೂ ಕೂಡ ಟೈಮ್ ಇಲ್ಲ ಅಂತ ಅಲ್ವಾ? ಈಗ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತಂದಾಗ ಅದನ್ನ ನಾನು ರಘು ಸರ್ಗೆ ಇನ್ನೊಂದು ಕ್ವಶನ್ ಕೇಳ್ಬೇಕು, ಆಮೇಲೆ ಕೇಳ್ತೀನಿ. ಹಿಂದೆ ದಲಿತರಿಗೆ ಅಂತ ಇರ್ತಿಟ್ಟಿದ್ದಂತ ಹಣವನ್ನ ಹೇಳಿ. ಪವಿತ್ರ, ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ. ಹೇಳಿ ನೋಡಿ ಮೇಡಮ್ ಅವರು, ಫಸ್ಟ್ ಆಫ್ ಆಲ್
ಇವ್ರ ಹತ್ರ ದುಡ್ಡಿಲ್ಲ, ಇವ್ರು ಯಾವುದೇ ಕಾರಣಕ್ಕೂ ಇವ್ರು ಒಪ್ಕೊಳ್ಳಲ್ಲ. ಒಂದು 25,000 ಎಕರೆ ಜಮೀನು ಏನಿತ್ತು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ರಾಮಸ್ವಾಮಿ ಕಮಿಟಿ ಅಂತ ಮಾಡಿ ಅದು ರಿಸರ್ವ್ ಮಾಡಿ ಇಟ್ಟಿರೋದು. ಅದು ಬಡವ್ರಿಗೋಸ್ಕರ, ಬೇಕಾದವ್ರಿಗೋಸ್ಕರ, ಅಥವಾ ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಆಗುವಂಥದ್ದು. ಅದು ಮಾರ್ಕೊಳ್ಳೋಕೆ ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ, ಅದು ಮಾರ್ಕೊಳ್ಳೋಕ್ಕಾಗಲ್ಲ. ಇವಾಗ ಇವರೇನಂದ್ರು, ಅತೀಕ್ ಅವರು he is not authorized. If he is not authorized, then how the hell he can give that statement? Who the hell is he? ಸ್ಟೇಟ್ಮೆಂಟ್ ಯಾಕೆ ಕೊಟ್ರು? ಬಿಜೆಪಿ ಅವರು ಇಲ್ಲ JDS ಅವರ? ಅವ್ರು ಹೇಳ್ತಾ ಇದ್ರಲ್ಲ ಊಹಾಪೋಹ ಅವ್ರು That's the thing I'm asking you, ma'am. ಪ್ರೆಸ್ ಮೀಟ್ ಮಾಡ್ಲಿಲ್ಲ ಅವರು. ಇದು ಸುಮ್ಮನೆ ಈ ಮಾತುಗಳೆಲ್ಲ ಸರಿ ಇರಲ್ಲ. ಪ್ರೆಸ್ ಮೀಟ್ ಮಾಡಿಲ್ಲ, ಅದ್ ಇವ್ರು ಯಾವ್ದು ಒಪ್ಕೊಳ್ತಾರಂತ ಇದು ಒಪ್ಕೊಳ್ಳಕ್ಕೆ ಅವ್ರ ಅಧಿಕಾರಿ ಕೊಟ್ಟಿರೋ ಸ್ಟೇಟ್ಮೆಂಟೇ ನಮ್ ಅಲ್ಲ ಅಂತ ಹೇಳ್ಬಿಟ್ಮೇಲೆ ಇನ್ನು ಉಳಿದಿರೋದೇನು? ನಿಮ್ಮ ಮೀಡಿಯಾ ಮೇಲೆನೆ ಆಪಾದನೆ ಮಾಡಿದ್ದಾರೆ ಅವರು. ಅಂದ್ರೆ ನೀವು ಮೀಡಿಯಾ ಸುಳ್ಳು ಅಂತ ಇಲ್ಲ, ಅವ್ರಿಗೆ ಅದನ್ನ ಹೇಳಿದೀನಿ ನಾನು, ಅವರಿಗೆ ಊಹಾಪೋಹ ನಂಬ್ಕೊಳ್ಳೋದಕ್ಕೆ ನೆಕ್ಸ್ಟ್ ಸಾಧ್ಯ ಇಲ್ಲ ಅಂತ. ಕುಮಾರಸ್ವಾಮಿ ಅವರು ಪಂಚರತ್ನ ಬಗ್ಗೆ ಹೇಳಿದ್ರು. ಪಂಚರತ್ನ ನೀವು ನೋಡಿದ್ದೀರಿ ಮಾಧ್ಯಮದವರು. ಪಂಚರತ್ನದಲ್ಲಿ ಉತ್ತಮ ಶಿಕ್ಷಣ, ಒಳ್ಳೆ ಹಾಸ್ಪಿಟಲ್, ಹೈಟೆಕ್ ಹಾಸ್ಪಿಟಲ್ಸ್, ನಿರುದ್ಯೋಗಿಗಳಿಗೆ ಉದ್ಯೋಗ, ಯೂನಿವರ್ಸಿಟೀಸ್, ರೈತರಿಗೆ ಪ್ರತಿಯೊಬ್ಬರು ಅನುಕೂಲ ಆದಂಗ್ ಯೋಜನೆಗಳು ಮಾಡಿದ್ದು. ಬಿಟ್ಟಿ ಭಾಗ್ಯ ಹಾಕಿ ಹಿಂಗ್ ಮೂರು 6 ನಾಮ ಹಾಕ್ತಿವಂತಲ್ಲ. ನೀವು ಆಗ್ತಾ ಇರೋದು ಇಲ್ಲಿವರೆಗೂ ಒಂದು ವರ್ಷದಲ್ಲಿ ನಿಮ್ ಯೋಗ್ಯತೆಗೆ. ಈಗ ನಾವು ಗ್ಯಾರಂಟಿಗಳನ್ನ ನಾವು ವಿರೋಧನೆ ಮಾಡ್ತಾ ಇಲ್ಲ, ಲೆಟ್ ಮಿ ಕಂಪ್ಲೀಟ್. ಹೇಳಿ. 1 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಸ್ಮಾರ್ಟ್ ಸಿಟಿ ಮಾಡೋದು ಒಂದ್ ಕಡೆ ಇರ್ಲಿ, ಆ ರೋಡಲ್ಲಿ ಇರೋ ಗುಂಡಿಗೆಗಳು ಮುಚ್ಚಿಲ್ಲ. ಇವತ್ತು ಬಂದ್ ನೋಡಿ, ನಮ್ ಇವ್ರ MLA ಶಾಸಕರು, ಕಾಂಗ್ರೆಸ್ ಶಾಸಕರು ದೊಡ್ಡದಾಗಿ ಬೋರ್ಡ್ ಹಾಕಿದ್ರು. ಸರ್ಕಾರ ಇದ್ದಾಗ ಅಷ್ಟೇ ಬಾತ್ ಹೋಲ್ಗಳು ಯಾವಾಗ್ಲೂ ಕೂಡ ಬಾಯಿ ತೆರ್ಕೊಂಡು ಇರ್ತವೆ. ಯಾವ ಸರ್ಕಾರ ಬಂದ್ರು ನಾನು ಹೇಳಿ. ಕಾಂಕ್ರೀಟ್ ರೋಡ್, ಚರಂಡಿ ಅಭಿವೃದ್ಧಿ ಅಂತ ಇವತ್ತು ಮೋಸ್ಟ್ಲಿ ನಾನು ವಿಡಿಯೋ ಹಿಡಿದಿಲ್ಲ, ಇಲ್ಲಾಂದ್ರೆ ತಗೊಂಡು ಬರ್ತದೆ. ತ್ಯಾಪೆಗಳು ಹಾಕವ್ರೆ ಇವ್ರ ಯೋಗ್ಯತೆಗೆ. ಆಯ್ತಾ? 1 ವರ್ಷದಿಂದ ಬಂದ್ ನೋಡಿ ಸರ್ಕಾರಿ ಸ್ಕೂಲ್ಗಳು ಅವ್ರ ಏನಿದೆ ಪ್ರಾಬ್ಲಮ್, ಹೆಂಗಿದ್ದಾರೆ ಅಂತ. ಆ ಸ್ಕೂಲ್ ಕಟ್ಟಡಗಳು ನೋಡ್ಬಿಟ್ರೆ ಹೋಗಲ್ಲ. ಅಲ್ಲಿ ಆ ಮಕ್ಕಳಿಗೆ ಶೌಚಾಲಯ ವಸತಿ ಇಲ್ಲ, ಅಲ್ಲಿ ಪ್ರಾಪರ್ ಆಗಿ ಕುಡಿಯೋ ನೀರಿಲ್ಲ. ಇವ್ರು ಮಾತಾಡ್ತಾರೆ ಮೂಲಭೂತ ಸೌಕರ್ಯಗಳ ಕೊರತೆ ಯಾವ ಸರ್ಕಾರ ಬಂದ್ರು ಇರತ್ತೆ. ಅದ್ರ ಪರವಾಗಿ ಅಂದ್ರೆ ಸರ್ಕಾರದ ಪರವಾಗಿ ಬೇರೆ ಸರ್ಕಾರದ ಪರವಾಗಿ ಕಂಪೇರಿಂಗ್ ಟು ಅದರ್ ಗವರ್ನಮೆಂಟ್ 1 ವರ್ಷದಲ್ಲಿ ಇವ್ರು ಮಾಡಿರೋ ಕೆಲಸಕ್ಕೆ ಯಾವ್ದಾದ್ರು ಒಂದು ಅಭಿವೃದ್ಧಿ ಕೆಲಸ ಆಗಿದೆಯಾ ಅಂತ ತೋರಿಸಿ ನನಗೆ. ಒಂದು ಕಾಲೇಜ್ ಮಾಡಿದಾರ ತೋರಿಸಿ, ಒಂದು ಯೂನಿವರ್ಸಿಟಿ ಮಾಡಿದಾರ ತೋರಿಸಿ. ನೀವು ಕೊಡೋ 2,000 ರೂಪಾಯಿಗೂ ಆ ಡಿಗ್ರಿ ಮಾಡೋರು 3,000 ರೂಪಾಯಿ ಕೊಡೋ ಬದಲು ಇದೇ ಒಳ್ಳೆ ಇವತ್ತು ಡಾಕ್ಟರ್ ಮಾಡ್ಬೇಕು, ಒಬ್ಬ ಬಡಪಾಯಿ ಒಂದು ಇಂಜಿನಿಯರ್ ಮಗನ್ ಮಾಡ್ಬೇಕಂದ್ರೆ ಆಗುತ್ತಾ ಅವನಿಗೆ? ಬರೋವಾಗ ಎಲ್ಲ ಇಂಥದ್ ಮಾಡ್ಬಿಟ್ಟು ಜನರಿಗೆ ಮುಂಡೆ ಮುಚ್ಚದೆ ಕೆಲಸ ಮಾಡ್ತೀರಿ. ಯಾವ್ದು ಅವ್ರಿಗೂ ಅಭಿವೃದ್ಧಿ ಆಗೋ ಕೆಲಸ ಮಾಡಲ್ಲ.